ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವಾಗಲೇ ಸೇಬಿಂದು ಸೀಸನ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾನು ಸಿಂಪಲ್ಲಾಗಿರೋ ಒಂದು ಮಿಲ್ಕ್ ಶೇಕ್ ಮಾಡೋಣ ಅಂತ ಇದ್ದೀನಿ. ಅದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ, ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಸೇಬನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸಕ್ಕರೆ ಅರ್ಧ ಕಪ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಬಾದಾಮು, ಒಂದು ಲೋಟ ಹಾಲು ಇಟ್ಕೊಂಡಿದ್ದೀನಿ. ಸಕ್ಕರೆನ ಇಷ್ಟೇ ಅಂತಲ್ಲ, ಕೆಲವೊಂದು ಸೇಬು ಹುಳಿ ಇರುತ್ತೆ, ನೀವು ಸಕ್ಕರೆನ ನೋಡಿ ಹಾಕ್ಕೋಬೇಕು. ಫಸ್ಟಿಗೆ ಸೇಬಿಂದು ಸಿಪ್ಪೆಲ್ಲ ತೆಗಿತಾ ಇದ್ದೀನಿ. ನಾನು ತೆಕ್ಕೊಂಬಿಟ್ಟು ಸಣ್ಣದಾಗಿ ಸೇಬನ್ನ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಜಾರ್ ತೊಗೊಳ್ಳೋಣ. ಜಾರ್ ತೊಗೊಂಡು ಸೇಬನ್ನು ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ಇದೊಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣಂತೆ. ಫಸ್ಟಿಗೆ ಹಾಲು ಹಾಕ್ಕೊಳ್ಳೋದು ಬೇಡ. ಈಗ ಸೇಬು ಸಕ್ಕರೆ ಎರಡು ಬ್ಲೆಂಡ್ ಆಗಿದೆ. ಇವಾಗ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಒಂದು ಲೋಟ ಹಾಲು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣಂತೆ. ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಧ್ಯದಲ್ಲಿ ಆ್ಯಪಲ್ ಪೀಸಸ್ ಕಾಣಿಸ್ತಾ ಇರುತ್ತೆ, ತೊಂದರೆ ಇಲ್ಲ. ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಬಾದಾಮ್ ಪೀಸ್ ಹಾಕ್ತಾಯಿದ್ದೀನಿ ಮೇಲ್ಗಡೆ. ಹಾಗೆಯೇ ಸೇಬಿಂದು ಸ್ಲೈಸಸ್ ಇಡ್ತಾಯಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಸೇಬನ್ನು ಹಾಕ್ತಾಯಿದ್ದೀನಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ಕುಡಿಬೇಕಾದ್ರೆ ತಿನ್ನೋದಕ್ಕೂ ಚೆನ್ನಾಗೇ ಇರುತ್ತೆ. ಸೀಸನ್ ಬಂದಾಗೆಲ್ಲ ಈ ಥರ ಮಿಲ್ಕ್ ಶೇಕ್ಗಳು ಮಾಡ್ಕೊಂಡು ಕುಡಿಬೇಕು. ಆ ಸೀಸನ್ನೇ ಆ ಫ್ರೂಟ್ಸಿಂದು ಮಿಲ್ಕ್ ಶೇಕ್ ಕುಡಿದ್ರೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ನಿಮಗೆ ಹೇಗೆ ಅನಿಸ್ತು ಈ ಸಿಂಪಲಾಗಿರೋ ಮಿಲ್ಕ್ ಶೇಕು? ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡಿ.